ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಮಹಾನ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಪರ್ಧಾತ್ಮಕ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಆರಂಭ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂಥ ಪಾಠದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ನೋಡ್ತಾ ಇದ್ದೀವಿ. ಸೊ ಇನ್ನೊಂದಿಷ್ಟು ಮುಂದುವರೆದ ಪ್ರಶ್ನೆಗಳನ್ನ ನಾವೀಗ ನೋಡ್ತಾ ಹೋಗೋಣ. ಸರಿ ನೋಡ್ರಿ, ಹಾಗಾದ್ರೆ ಇಲ್ಲಿ 31ನೇ ಪ್ರಶ್ನೆಯನ್ನ ನಾವು ಹಿಂದಿನ ತರಗತಿಯಲ್ಲಿ ಮುಗಿಸಿದ್ವಿ. ಈಗ ಅದನ್ನ ನೋಡ್ತಾ ಹೋಗೋಣ. ಅಲ್ಲಿಂದ ಅದಕ್ಕೆ ಉತ್ತರವನ್ನ ನಾವು ಡಿಸ್ಕಷನ್ ಮಾಡಿರಲಿಲ್ಲ. ಮಾನವರ ಇತಿಹಾಸದಲ್ಲಿ ಬರೋಬ್ಬರಿ 99.9% ಸುದೀರ್ಘ ಕಾಲಾವಧಿಯನ್ನ ಒಳಗೊಂಡಿರುವ ಕಾಲಘಟ್ಟ ಯಾವುದು? ಅದು ಇತಿಹಾಸ ಕಾಲವು, ಪ್ರಾಗೈತಿಹಾಸಿಕ ಕಾಲವು, ಪೂರ್ವಭಾವಿ ಇತಿಹಾಸ ಕಾಲವು ಅಥವಾ ಕಂಚಿನ ಯುಗವು ಅನ್ನುವಂಥದ್ದನ್ನ ನಾವು ನೋಡಿದಾಗ ಉತ್ತರ ಯಾವ್ದು ಸರಿ ಆಗ್ತದೆ ಅಂತಂದ್ರೆ ಉತ್ತರ ಬಿ ಸರಿ ಆಗ್ತದ. ಯಾಕಂತಂದ್ರ ಈ ಪ್ರಾಗೈತಿಹಾಸಿಕ ಕಾಲ ಅನ್ನುವಂಥದ್ದು ಏನಿದೆ, ಪ್ರಾಗೈತಿಹಾಸಿಕ ಕಾಲ 18 ಲಕ್ಷ ವರ್ಷಗಳಿಂದ ಸುಮಾರು 12,000 ವರ್ಷಗಳವರೆಗಿನ ಸುದೀರ್ಘ ಕಾಲವನ್ನ ಏನಂತ ಕರೀತಾರೆ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಹೌದಾ? ಸೊ ಈ 18 ಲಕ್ಷ ವರ್ಷಗಳ ಅವಧಿಯಿಂದ 12,000 ಕ್ರಿಸ್ತ ಪೂರ್ವ, ಸಾಮಾನ್ಯ ಶಕ ಪೂರ್ವ 18 ಲಕ್ಷ ವರ್ಷಗಳಿಂದ 12,000 ವರ್ಷಗಳ ಅವಧಿಯನ್ನ ನೋಡಿದಾಗ ಇದು ಬಹಳ ದೊಡ್ಡದಾದಂತ ಅವಧಿ. ಹೀಗಾಗಿ ನಾವು ಮಾನವನ ಇತಿಹಾಸದಲ್ಲಿ ಬರೋಬ್ಬರಿ 99.9% ಸುದೀರ್ಘ ಅವಧಿಯನ್ನ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಸರಿನಾ? ಇಲ್ಲೊಂದು ಸ್ಮಾಲ್ ವಿಡಿಯೋ ಇದೆ, ಜಸ್ಟ್ ನೋಡ್ರಿ, ಈ ಕ್ಲಿಪ್ ಅನ್ನ ನೋಡ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ರಿ. ಉತ್ತರ ಗೊತ್ತಿದ್ದವರು ಕಮೆಂಟ್ ಅನ್ನ ಮಾಡ್ರಿ. ಶಿಲಾಯುಗದಲ್ಲಿ ಮಾನವ ಬೆಂಕಿಯನ್ನು ಕಂಡು ಹಿಡಿದದ್ದು ಒಂದು ಮಹತ್ವದ ಆವಿಷ್ಕಾರವಾಗಿತ್ತು. ಮಾನವ ಬೆಂಕಿಯನ್ನ ಕಂಡು ಹಿಡಿದ. ಹಾಗಾದರೆ ಇದು ಯಾವ ಕಾಲಘಟ್ಟದಲ್ಲಿ ಸಂಭವಿಸಿತು? ಕರೆಕ್ಟಾ? ಪ್ರಶ್ನೆ ಹಿಂಗೂ ಬರಬಹುದು, ಕೆಳಗಿಂದ ಕೊಟ್ಟು ಹೌದಾ, ಉತ್ತರ ನೋಡ್ಕೊಂಡು ಪ್ರಶ್ನೆ ಉಲ್ಟಾನು ಹೆಂಗ್ ಬರಬಹುದು ಅನ್ನುವಂಥದ್ದನ್ನ ನಾವು ನೋಡೋಣಂತ. ಉತ್ತರ ಸಿ ಸರಿಯಾದದ್ದು. ಏನಪ್ಪಾ ಅಂದ್ರೆ ಹಳೆ ಶಿಲಾಯುಗದ ಎಲ್ಲಿ ಹೋಯ್ತಿದ್ವಿ, ಇಲ್ಲಿ ಹಳೆ ಶಿಲಾಯುಗದ ಕೊನೆಯ ಘಟ್ಟದೊಳಗಡೆ ಏನಾಯ್ತು ಮಾನವನಿಗೆ ಅಂದ್ರೆ ಬೆಂಕಿಯ ಪರಿಚಯವಾಯಿತು. ಅವನು ಬೆಂಕಿಯನ್ನ ಕಂಡು ಹಿಡಿದ, ಬೆಂಕಿಯನ್ನ ಕಂಡುಕೊಂಡ. ಪ್ರಶ್ನೆ ಹೆಂಗ್ ಬರಬಹುದು ಅಂತಂದ್ರೆ ಹಳೆಯ ಶಿಲಾಯುಗದ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಕೊಟ್ಟು ಅವಾಗ ಈ ಶಿಲಾಯುಗದಲ್ಲಿ ಮಾನವ ಬೆಂಕಿಯನ್ನು ಕಂಡು ಹಿಡಿದನು ಅಂತ ಅದು ಕೆಳಗಡೆನೂ ಕೂಡ ಬರಬಹುದು. ಹಾಗಾದ್ರೆ ಶಿಲಾಯುಗದ ಮಾನವ ಬೆಂಕಿಯನ್ನ ಕಂಡುಕೊಂಡಿದ್ದು ಬಹಳ ದೊಡ್ಡದಾದಂತ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೋದು. ಹೌದಾ? ಬಹಳ ದೊಡ್ಡದಾದ ಬದಲಾವಣೆ ಮಾನವನ ಇತಿಹಾಸದಲ್ಲಿ. ಹಾಗಾದ್ರೆ ಅದು ಯಾವಾಗ ನಡೀತು ಅಂದ್ರೆ ಅದು ಹಳೆ ಶಿಲಾಯುಗದ ಕೊನೆಯ ಕಾಲಘಟ್ಟದೊಳಗಡೆ ಅದು ನಡೀತು. ಇಲ್ಲಿ ಮುಂದೆ ಹೊಂದಿಸಿ ಬರೆಯಿರಿ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹೊಂದಿಸಿ ಬರೆಯುವ ಪ್ರಶ್ನೆ ವಿಕಾಸದ ಹಂತಗಳನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದ್ ಕಡೆ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಮೀನು ಯಾವ್ದಕ್ಕೆ ಸಂಬಂಧಪಡ್ತದ? ಆಬ್ವಿಯಸ್ಲಿ ನಮಗಿದು ಸರಳವಾಗಿರುವಂತ ಪ್ರಶ್ನೆ ಗೊತ್ತಾಗ್ತದೆ. ಏನಂದ್ರೆ ಅದು ಜಲಚರ. ಸರೀಸೃಪ ರೆಪ್ಟೈಲ್ಸ್ ಅಂದ್ರೆ ಏನಪ್ಪಾ? ಅವು ತೆವಳುವ ಜೀವಿಗಳು, ನೆಲಕ್ಕೆ ಅಥವಾ ಗೋಡೆಗೆ ಅಂಟಿಕೊಂಡು ತೆವಳುವಂತಹ ಜೀವಿಗಳು. ಯಾಕೆಂದ್ರೆ ಹಾವು ಕೂಡ ಸರೀಸೃಪ, ಹಲ್ಲಿ ಕೂಡ ಸರೀಸೃಪ. ಪಕ್ಷಿಗಳು ಅಂದ್ರೆ ನಮ್ಗೆ ಗೊತ್ತಾಯ್ತು, ಮೊಟ್ಟೆ ಇಡುವಂತಹ ಮತ್ತು ಹಾರುವಂತಹ ಜೀವಿಗಳು. ಸಸ್ತನಿಗಳು ಮ್ಯಾಮಲ್ಸ್ ಅಂತಂದ್ರೆ ತಮ್ಮ ಮರಿಗಳಿಗೆ ಹಾಲು ಉಣಿಸುವಂತಹ ಜೀವಿಗಳಿಗೆ ಮ್ಯಾಮಲ್ಸ್ ಅಂತ ಕರೀತಾರೆ. ಸರಿನಾ? ಓಕೆ, ಉತ್ತರವನ್ನ ನಾವು ಡಿಸ್ಕಷನ್ ಮಾಡಿಬಿಟ್ಟಿದೀವಿ. ಮುಂದೋಗೋಣ. ಇದು ಇಂಪಾರ್ಟೆಂಟ್ ನೋಡ್ರಿ. ಉತ್ಖನನಕ್ಕ ಎಕ್ಸ್ಕವೇಷನ್ ಅಂತ ಕರೀತಾರೆ. ಈ ಪ್ರಕ್ರಿಯೆ ಕುರಿತಾಗಿ ಕೆಳಗಿನ ಹೇಳಿಕೆಗಳನ್ನ ಒಂಚೂರು ನೋಡ್ಕೊಳ್ರಿ. ಮೊದಲನೇ ಹೇಳಿಕೆ ಇದೆ, ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಹೊರತೆಗೆಯಲು ಮಾಡುವಂತ ವೈಜ್ಞಾನಿಕವಾಗಿ ಅಗೆಯುವಂತಹ ಪ್ರಕ್ರಿಯೆ ಇದಾಗಿದೆ. ವೈಜ್ಞಾನಿಕವಾಗಿ ಅಗೆಯುವಂತಹ ಪ್ರಕ್ರಿಯೆ ಇದಾಗಿದೆ. ಇನ್ನ ಎರಡನೇ ಒಂದು ಹೇಳಿಕೆಯನ್ನ ನೋಡ್ರಿ. ಇದರ ಮೂಲಕ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು ದೊರೆಯುತ್ತವೆ. ಎಸ್, 100% ರೈಟ್.
ಅಗೆಯುವಿಕೆಯನ್ನ ಮಾಡಿದಾಗ, ಉದಾಹರಣೆಗೆ ಹರಪ್ಪ ಮೊಹೆಂಜೋದಾರೋ ಸಂಸ್ಕೃತಿ ನಮಗೆ ಗೊತ್ತಾಗುವುದು ಹೇಗೆ ಅಂದ್ರೆ ಉತ್ಖನನ ಅನ್ನುವಂಥದ್ರ ಮೂಲಕನೇ. ಉತ್ಖನನ ಮಾಡಿದಾಗ, ಆ ಉತ್ಖನನವನ್ನು ಮಾಡಿದಾಗ ನಮಗೆ ಮಡಕೆಗಳು ಸಿಗ್ತಾವ, ನಾಣ್ಯಗಳು ಸಿಗ್ತಾವೆ, ಶಾಸನಗಳು ಸಿಗ್ತಾವೆ. ಮೂರನೇ ಹೇಳಿಕೆಯನ್ನ ನೋಡ್ರಿ, ಉತ್ಖನನವು ಕೇವಲ ಲಿಖಿತ ಸಾಹಿತ್ಯವನ್ನು ಹುಡುಕಲು ಮಾತ್ರ ಸೀಮಿತವಾಗಿದೆ. ಇದು ಡೌಟ್ಫುಲ್ ಅದ ನೋಡ್ರಿ. ಉತ್ತರ ಏನದ ಹಾಗಾದ್ರೆ ಉತ್ತರ ಎ ಸರಿ ಏನಪ್ಪಾ ಅಂದ್ರ ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಮೂರನೇದು ಸರಿ ಅಲ್ಲ, ಯಾಕಂದ್ರೆ ಕೇವಲ ಲಿಖಿತ ಸಾಹಿತ್ಯವನ್ನು ಹುಡುಕುವಂತದಕ್ಕೆ ನಾವು ಉತ್ಖನನವನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಹೌದಾ? ಅಬ್ವಿಯಸ್ಲಿ ಅಲ್ಲಿ ನಮ್ಗೆ ಏನಾಗ್ತವಪ್ಪ, ಒಂದಿಷ್ಟು ಶಾಸನಗಳ ಸಿಗ್ತಾವ, ಆದ್ರೆ ಕೇವಲ ಲಿಖಿತವನ್ನ ಹುಡುಕುವಂತ, ಲಿಖಿತ ಸಾಹಿತ್ಯವನ್ನ ಹುಡುಕುವಂತದ್ದು ಉತ್ಖನನ ಅಲ್ಲ. ಅಲ್ಲಿ ಮಡಕೆಗಳು, ನಾಣ್ಯಗಳು, ಶಾಸನಗಳು, ಇನ್ನಿತರೆ ಕಟ್ಟಡಗಳು, ಯಾವುದೇ ಅವಶೇಷಗಳು ನಮ್ಗೆ ಏನಾಗ್ತವೆ ಉತ್ಖನನದೊಳಗಡೆ ಸಿಗ್ತವೆ. ಇಲ್ಲೊಂದು ಉತ್ಖನನಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಂಡು ಈ ರೀತಿಯಾಗಿ ಅವರು ಉತ್ಖನನವನ್ನ ಮಾಡಿ ಅಲ್ಲಿ ಸಿಗುವಂತ ಅವಶೇಷಗಳನ್ನ ಹೊರಗಡೆ ತೆಗಿತಾರೆ. ಓಕೆ, ನೆಕ್ಸ್ಟ್. ಹಳೆ ಶಿಲಾಯುಗದ ಮಾನವರು ಪ್ರಾಣಿಗಳನ್ನು ಬೇಟೆಯಾಡಲು ಬಳಸುತ್ತಿದ್ದ ಆಯುಧಗಳ ಲಕ್ಷಣಗಳೇನು? ಯಾಕಂದ್ರ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ಲೋಹಯುಗದಲ್ಲಿ ಮಾನವನು ಬೇಟೆಗಾಗಿ ಬಳಸುವಂತಹ ಆಯುಧಗಳು ಏನಾಗ್ತಾವಪ್ಪ ಅಂದ್ರೆ ಅವುಗಳ ಲಕ್ಷಣಗಳು ಬದಲಾಗ್ತಾ ಹೋಗ್ತವೆ. ಇದು ಹಳೆ ಶಿಲಾಯುಗದ ಮಾನವ ಬಳಸ್ತಾ ಇದ್ದಂತ ಅಂದ್ರೆ ಆರಂಭದ ಮಾನವ ಬಳಸ್ತಾ ಇದ್ದಂತಹ ಆಯುಧಗಳ ಲಕ್ಷಣಗಳೇನು? ಚಿಕ್ಕದಾದ ಕೌಶಲ್ಯ ಭರಿತ ಕಲ್ಲಿನ ಚೂರುಗಳನ್ನು ಬಳಸ್ತಾ ಇದ್ರು ಅಂತ ಕೊಟ್ಟಿದ್ದಾರೆ. ಕಬ್ಬಿಣ ಮತ್ತು ಕಂಚಿನಿಂದ ಮಾಡಿದ ಮಚ್ಚುಗಳನ್ನು ಬಳಸ್ತಾ ಇದ್ರು. ಹೆರೆಚಕ್ಕೆ, ಚಾಕು, ಕಲ್ಲೊಳೆ ಮೊದಲಾದ ದೊಡ್ಡ ದೊಡ್ಡ ಕಲ್ಲಿನ ಉಪಕರಣಗಳನ್ನ ಬಳಸ್ತಾ ಇದ್ರು. ಮರದ ಬಿಲ್ಲು ಮತ್ತು ಬಾಣಗಳನ್ನ ಬಳಸ್ತಾ ಇದ್ರು. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸಿ ಸರಿಯಾದದ್ದು. ಎ ಅಲ್ಲ, ಯಾಕಂದ್ರೆ ಇದು ಮಧ್ಯಶಿಲಾಯುಗದ ಲಕ್ಷಣ. ಯಾವುದು? ಕಬ್ಬಿಣ. ಎ ಚಿಕ್ಕದಾದ ಮತ್ತು ಕೌಶಲ್ಯ ಭರಿತ ಕಲ್ಲಿನ ಚೂರುಗಳನ್ನ ಬಳಸುವಂತದ್ದು ಮಧ್ಯಶಿಲಾಯುಗದ ಲಕ್ಷಣ. ಇದಕ್ಕೆ ಏನಂತ ಕರೀತಾರ ಹೇಳ್ರಿ ನೋಡೋಣ. ಮಧ್ಯಶಿಲಾಯುಗಕ್ಕೆ ಏನಂತ ಕರೀತಾರ? ಈ ಸೂಕ್ಷ್ಮವಾದಂತಹ ಆಯುಧಗಳನ್ನ ಬಳಸುವುದಕ್ಕಾಗಿ ಇದಕ್ಕ ಮೈಕ್ರೋಲಿಥಿಕ್, ಸರಿನಾ? ಮೈಕ್ರೋಲಿಥಿಕ್ ಏಜ್ ಅಂತ ಕೂಡ ಕರೀತಾರೆ. ಸರಿನಾ? ಬಿ ಅಲ್ಲ, ಬಿ ಏನಿದು ಲೋಹಯುಗದ ಲಕ್ಷಣವಾಗಿದೆ. ಯಾಕಂದ್ರೆ ಕಬ್ಬಿಣ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳನ್ನ ಬಳಸಲಾಗಿದೆ ಅಲ್ಲಿ. ಸಿ ಸರಿಯಾದ ಉತ್ತರ. ಸಿ ಸರಿ ಉತ್ತರ. ಯಾಕಂದ್ರೆ ಇಲ್ಲೇನ ಏನಪ್ಪಾ ಅಂದ್ರ ಹಳೆ ಶಿಲಾಯುಗದಲ್ಲಿ ಬೆಣಚುಕಲ್ಲುಗಳಿಂದ ಮಾಡಿದ ಒರಟಾದ ದೊಡ್ಡ ಆಯುಧಗಳನ್ನ ಬಳಸ್ತಾ ಇದ್ರು. ಮರದ ಬಿಲ್ಲು ಮತ್ತು ಬಾಣಗಳನ್ನ ಯಾವಾಗ ಬಳಸ್ತಾ ಇದ್ರು? ಇವುಗಳನ್ನು ಕೂಡ ಮಧ್ಯ ಶಿಲಾಯುಗದಲ್ಲಿ ಬಳಸ್ತಾ ಇದ್ರು. ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ರಿ. ಇಲ್ಲಿ ಒಂದು ಪ್ರತಿಪಾದನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ 6 ಕೊಟ್ಟಿದ್ದಾರೆ ನೋಡ್ರಿ. ಮಧ್ಯ ಶಿಲಾಯುಗದ ಬದುಕನ್ನು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ, ಟ್ರಾನ್ಸಿಷನಲ್ ಪೀರಿಯಡ್, ಅದರ ಮಧ್ಯದ ಕಾಲ ಅಂತ, ಬದಲಾವಣೆಯ ಕಾಲ, ಪರಿವರ್ತನೆಯ ಕಾಲ. ಮಾನವ ಹಳೆ ಶಿಲಾಯುಗದಿಂದ ನವಶಿಲಾಯುಗಕ್ಕೆ ಏನು ಬದಲಾವಣೆ ಹೊಂದ್ತಾ ಇದ್ದ, ಆ ಪರಿವರ್ತನೆ ಹೊಂದ್ತಾ ಇದ್ದ, ಆ ಪರಿವರ್ತನೆಯ ಕಾಲಕ್ಕೆ ಸ್ಥಿತ್ಯಂತರದ ಕಾಲ, ಟ್ರಾನ್ಸಿಷನಲ್ ಪೀರಿಯಡ್ ಎನ್ನುತ್ತಾರೆ. ಪ್ರತಿಪಾದನೆ ಎ ಹೇಳ್ತದೆ. ಇದಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾರೆ. ಈ ಕಾಲದಲ್ಲಿ ಮಾನವನು ಸಂಪೂರ್ಣವಾಗಿ ಕೃಷಿಯನ್ನು ಅಳವಡಿಸಿಕೊಂಡು ಲೋಹಗಳ ಬಳಕೆಯನ್ನು ಪ್ರಾರಂಭಿಸಿದನು. ಹಿಂದಿನ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಅದರ ಬೇಸ್ ಮೇಲೆ ನಿಮಗೆ ಇದು ಉತ್ತರ ಗೊತ್ತಾಗ್ಬಹುದು. ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಎ ಮತ್ತು ಆರ್ ಎರಡೂ ಸರಿ. ಎ ಮತ್ತು ಆರ್ ಎರಡೂ ತಪ್ಪು. ಎ ಸರಿ ಆದರೆ ಆರ್ ತಪ್ಪು, ಎ ತಪ್ಪು ಆದರೆ ಆರ್ ಸರಿ. ಉತ್ತರ ಸಿ, ಎ ಸರಿ ಆದರೆ ಆರ್ ತಪ್ಪು. ಯಾಕಂದ್ರ ಎ ಸರಿ, ಏಕೆಂದ್ರೆ ಇದು ಹಳೆ ಮತ್ತು ನವಶಿಲಾಯುಗದ ಸೇತುವೆಯ ರೀತಿ ಒಳಗಡೆ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಆರ್ ತಪ್ಪು. ಯಾಕಂದ್ರೆ ಕೃಷಿ ಅನ್ನುವಂಥದ್ದು ನವಶಿಲಾಯುಗದೊಳಗಡೆ ಪ್ರಾರಂಭವಾಯಿತು. ಲೋಹಗಳ ಬಳಕೆ ಲೋಹಯುಗದಲ್ಲಿ ಪ್ರಾರಂಭವಾಯಿತು. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕ್ರಿಸ್ತ ಶಕ ಸಾಮಾನ್ಯ ಶಕವು ಯಾವ ಐತಿಹಾಸಿಕ ಘಟನೆಯ ಆಧಾರದ ಮೇಲೆ ಪ್ರಾರಂಭವಾಯಿತು? ಸರಳವಾಗಿರುವ ಪ್ರಶ್ನೆ. ಯೇಸು ಕ್ರಿಸ್ತರ ಕಾಲಾವಧಿಯನ್ನ ಆಧರಿಸಿ ಸಾಮಾನ್ಯ ಶಕವನ್ನ ಗುರುತಿಸಲಾಗುತ್ತದೆ. ಮುಂದಿನ ಪ್ರಶ್ನೆ. ನವಶಿಲಾಯುಗದ ಕೊಡುಗೆಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಯಾವುದು? ನವಶಿಲಾಯುಗ. ನೀವೇನ್ ಮಾಡ್ಕೊಂಡ್ಬಿಡ್ರಿ, ಈ ಲಕ್ಷಣಗಳನ್ನ ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಡ್ರಿ, ಲಿಸ್ಟ್ ಮಾಡ್ಕೊಂಡ್ಬಿಡ್ರಿ. ಒಂದೊಂದ್ಸೂರು ಅವಾಗ ನೋಡ್ತಾ ಇರ್ರಿ. ನಿಮ್ ಫ್ರೆಂಡ್ಸ್ ಜೊತೆಗೆ ಒಂದು ವೀಕ್ ನೀವು ಅವಾಗ ನೆನಪು ಮಾಡಿ ಡಿಸ್ಕಷನ್ ಮಾಡಿದ್ರೆ 100% ನೀವು ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ.
ನೋಡ್ರಿ, ಒಂದನೇದೇನಿದೆ ಅಂತಂದ್ರೆ ಚಕ್ರದ ಆವಿಷ್ಕಾರದಿಂದ ಮಡಕೆಗಳನ್ನು ಸುಂದರವಾಗಿ ತಯಾರಿಸುವುದು ಪ್ರಾರಂಭವಾಯಿತು. ಎರಡನೇ, ಮಾನವನು ಅಲೆಮಾರಿ ಜೀವನವನ್ನ ಬಿಟ್ಟು ನೆಲೆಸಿದ, ಅಂದ್ರೆ ನದಿಯ ದಡದಲ್ಲಿ ನೆಲೆಸಿದ ಅಂತ ನೋಡಿದ್ವಲ್ಲ ಅದು. ಇನ್ನ ಮೂರು ನೋಡ್ರಿ, ಇದೇ ಕಾಲದಲ್ಲಿ ಲಿಪಿಯನ್ನು ಅಂದ್ರೆ ಸ್ಕ್ರಿಪ್ಟ್ ಬರೆಯುವುದು ಶುರುವಾಯಿತು ಅಂತ ಕೊಟ್ಟಿದ್ದಾರೆ. ಯಾವುದು ಉತ್ತರ ಸರಿ ಅಂದ್ರೆ ಉತ್ತರ ಎ ಸರಿ. 1 ಮತ್ತು 2 ಮಾತ್ರ ಸರಿಗಳು. ಯಾಕಂದ್ರೆ ಸ್ಕ್ರಿಪ್ಟ್ ಲಿಪಿ ಅನ್ನುವಂಥದ್ದು ಅದು ಆಗ ಪ್ರಾರಂಭ ಆಗಿಲ್ಲ, ಅದು ಪೂರ್ವಭಾವಿ ಇತಿಹಾಸ ಕಾಲ ಆಗಿರುವಂತಹ ಹರಪ್ಪ ಸಂಸ್ಕೃತಿಯಲ್ಲಿ ಇತಿಹಾಸ ಕಾಲದಲ್ಲಿ ಅದು ಪ್ರಾರಂಭ ಆಯಿತು. ಹೀಗಾಗಿ ಇಲ್ಲಿ ಮಡಕೆಗಳನ್ನ ತಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು, ಅಲೆಮಾರಿ ಜೀವನವನ್ನ ಬಿಟ್ಟು ನದಿ ದಡದಲ್ಲಿ ನೆಲೆಸಲಿಕ್ಕೆ ಪ್ರಾರಂಭ ಮಾಡಿ ಕೃಷಿಯನ್ನ ಕಂಡುಕೊಂಡಿದ್ದು ನವಶಿಲಾಯುಗದ ಲಕ್ಷಣವಾಗಿತ್ತು. ನೋಡ್ರಿ, ಲೋಹ ಯುಗಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಸಂಭವಿಸಿತ್ತು? ಈಗಾಗಲೇ ಚರ್ಚೆ ಮಾಡಿವಿ, ಅದು ತಾಮ್ರದ ಸಂಶೋಧನೆ ಮೊದಲಾಯಿತು. ತಾಮ್ರದ ಸಂಶೋಧನೆ ಆದ ನಂತರ ತಾಮ್ರ ಮತ್ತು ಈ ಕ್ಷಮಿಸಿ ತಾಮ್ರ ಮತ್ತು ತವರ ಎರಡನ್ನೂ ಸೇರಿಸಿ ಮಾಡಿದಂತ ಮಿಶ್ರಲೋಹ ಕಂಚಿನ ಯುಗ ಅನಂತರದಲ್ಲಿ ಅದು ಪ್ರಾರಂಭ ಆಯಿತು. ಯಾಕೆ ತಾಮ್ರದ ತವರವನ್ನು ಸೇರಿಸ್ತಾ ಇದ್ರು ಅಂದ್ರೆ, ತಾಮ್ರ ಅದು ಮೃದುವಾದ ಲೋಹ, ಅದಕ್ಕೆ ತವರವನ್ನ ಸೇರಿಸಿದಾಗ ಅದು ಏನಾಗ್ತಾ ಇತ್ತು? ಗಟ್ಟಿಯಾದಂತಹ ಲೋಹ ಆಗ್ತಾ ಇತ್ತು. ಸರಿನಾ? ಓಕೆ. ಬೃಹತ್ ಶಿಲಾಗೋರಿಗಳು ಮತ್ತೆ ಕಬ್ಬಿಣದ ಶೋಧನೆ, ಇದು ಕಬ್ಬಿಣ ಯುಗಕ್ಕೆ ಸಂಬಂಧಪಡ್ತದೆ. ಇಲ್ಲೊಂದು ಕ್ಲಿಪ್ ಇದೆ ನೋಡ್ರಿ. ವೃತ್ತಾಕಾರವಾಗಿ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಮಡಕೆ ಚೂರುಗಳಿದಾವೆ, ನಾಣ್ಯಗಳಿದಾವೆ, ಅದರ ಜೊತೆಗೆ ಕಬ್ಬಿಣದ ಆಯುಧಗಳು ಕೂಡ ಇದಾವೆ. ಹೌದಾ? ನೋಡ್ರಿ, ಯಾವುದರ ಲಕ್ಷಣಗಳಿವು? ಯಾವ ಯುಗದ ಲಕ್ಷಣಗಳು? ವೃತ್ತಾಕಾರದ ಬಂಡೆಗಳು, ಮಡಕೆ ಚೂರುಗಳು, ನಾಣ್ಯಗಳು, ಕಬ್ಬಿಣದ ಆಯುಧಗಳು ಸಿಕ್ಕಿರುವಂತದ್ದು. ನೋಡ್ರಿ, ಇಲ್ಲೊಂದು ಪ್ರಶ್ನೆ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ. ಪುರಾತತ್ವ ಶಾಸ್ತ್ರಜ್ಞನೊಬ್ಬನಿಗೆ, ಅಂದ್ರೆ ಈ ಅವಶೇಷಗಳನ್ನ ಅಧ್ಯಯನ ಮಾಡುವಂತಹ ಪುರಾತತ್ವ ಶಾಸ್ತ್ರಜ್ಞನಿಗೆ ಉತ್ಖನನದಲ್ಲಿ ಕೆಂಪು ಮಡಕೆಗಳು ದೊರೆತಿವೆ, ಕಬ್ಬಿಣದ ಆಯುಧಗಳು ದೊರೆತಿವೆ, ಕಲ್ಲಿನ ವೃತ್ತಾಕಾರದ ಗೋರಿಯೊಳಗಡೆ ಇವೆಲ್ಲ ಸಿಕ್ಕಿದವಂತ. ಹಾಗಾದರೆ ಇದು ಯಾವ ಕಾಲಕ್ಕೆ ಸೇರಿದ್ದಿರಬಹುದು? ನೋಡ್ರಿ, ಈ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಬರ್ತವೆ. ಅಪ್ಲೈಡ್. ಹಾಗಾದ್ರೆ ಯಾವುದು ಸರಿ? ಹಾಗಾದ್ರೆ ಯಾವುದು ಸರಿ? ಯಾವ ಯುಗಕ್ಕೆ ಸಂಬಂಧಪಡ್ತದ? ಯಾವ ಯುಗ? ನೋಡ್ರಿ, ಹಳೆ ಶಿಲಾಯುಗನ, ಮಧ್ಯ ಶಿಲಾಯುಗನ, ಕಬ್ಬಿಣ ಯುಗ ಅಥವಾ ಬೃಹತ್ ಶಿಲಾ ಸಂಸ್ಕೃತಿನ, ತಾಮ್ರದ ಯುಗನ? ಬಹುಶಃ ನಿಮಗೆ ಇಲ್ಲಿ ಕ್ಲೂ ಸಿಕ್ಕಿರ್ತದ. ಕಬ್ಬಿಣದ ಯುಗ ಮತ್ತು ಬೃಹತ್ ಶಿಲಾ ಸಂಸ್ಕೃತಿ ಅನ್ನುವಂತ ಆಪ್ಷನ್ ಒಳಗಡೆ ಕ್ಲೂ ಸಿಕ್ಕಿರ್ತದ. ನೋಡ್ರಿ, ಉತ್ತರ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ. ಕರ್ನಾಟಕದ ಹಳ್ಳೂರು ಮತ್ತು ಬನಹಳ್ಳಿ ನೆಲೆಗಳು ಯಾವ ಯುಗಕ್ಕೆ ಸಂಬಂಧಪಟ್ಟಿವೆ? ನೇರವಾಗಿ ಉತ್ತರ ನೋಡ್ಕೊಂಡ್ ಬಿಡೋಣ. ಉತ್ತರ ಬಿ ಸರಿಯಾದದ್ದು. ಕಬ್ಬಿಣದ ಯುಗ ಅಂದ್ರೆ ಬೃಹತ್ ಶಿಲಾ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಹಳ್ಳೂರು ಮತ್ತು ಬನಹಳ್ಳಿಗಳು ಇವು ಈ ಕರ್ನಾಟಕದ ಪ್ರಮುಖ ಪುರಾತತ್ವ ತಾಣಗಳಾಗಿವೆ. ವಿದ್ಯಾರ್ಥಿಗಳೇ, ಇದು ಕೊನೆಯ ಪ್ರಶ್ನೆ. ಶಿಲಾಯುಗದಿಂದ ಲೋಹಯುಗದವರೆಗೆ ಮಾನವನ ಸಾಗಣೆಯಲ್ಲಿ ಆರ್ಥಿಕ ಸ್ಥಿತಿ ಉಂಟಾದ ಪ್ರಮುಖ ಬದಲಾವಣೆಯ ಕ್ರಮ ಯಾವುದು ಅನ್ನುವಂಥದ್ದನ್ನ ನೀವು ಗುರುತಿಸ್ರಿ, ಕಮೆಂಟ್ ಅನ್ನ ಮಾಡ್ರಿ. ಸೊ ಹೌದಾ? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ. ವಿದ್ಯಾರ್ಥಿಗಳೇ, ಐ ಹೋಪ್ ಈ ಪ್ರಶ್ನೆಗಳು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಉಪಯುಕ್ತ ಆಗ್ತಾ ಇದಾವೆ ಅಂತ ಅನ್ಕೊಳ್ತೇನೆ. ಸೊ ನಾನು ಮುಂದೆ ನೆಕ್ಸ್ಟ್ ಇನ್ನ 6ನೇ ತರಗತಿಯ 2ನೇ ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಪ್ರಾರಂಭ ಮಾಡ್ತೇನೆ. ಅದರ ಜೊತೆಗೆ ವಾರದಲ್ಲಿ ಪ್ರತಿ ಒಂದು ದಿನ ಬಿಟ್ಟು ಮತ್ತೊಂದು ದಿನದಲ್ಲಿ ಕನ್ನಡ ವ್ಯಾಕರಣ ತರಗತಿಯನ್ನು ಕೂಡ ನಾನು ನಡೆಸ್ತಾ ಇರ್ತೇನೆ. ಸೊ ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ರಿ. ಸೊ ಅದಕ್ಕೋಸ್ಕರ ಮಹಾತ್ಮದಾನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಾಲೋ ಮಾಡ್ಕೊಳ್ರಿ. ಹಾಗೆ ಪ್ಲೇ ಲಿಸ್ಟ್ ನಲ್ಲಿ ಕಾಂಪಿಟೇಟಿವ್ ಕನ್ನಡ ಗ್ರಾಮರ್ ಮತ್ತು ಕಾಂಪಿಟೇಟಿವ್ ಸೋಷಿಯಲ್ ಸ್ಟಡಿ ಅನ್ನುವಂತ ಒಂದು ಪ್ಲೇ ಲಿಸ್ಟ್ ನಲ್ಲಿ ಈ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತವೆ. ನಾನು ನನ್ನ ಯೂಟ್ಯೂಬ್ ಲೈವ್ ಕ್ಲಾಸ್ ಸಾಯಂಕಾಲ 8 ಗಂಟೆಗೆ ಯೂಟ್ಯೂಬ್ ಲೈವ್ ಕ್ಲಾಸ್ ಇರ್ತದೆ. ಸೊ ನೀವು ಅಲ್ಲಿ ಕೂಡ ಜಾಯಿನ್ ಆಗ್ರಿ ಲೈವ್ ಕ್ಲಾಸಿಗೆ ಅಂತ ಹೇಳ್ತಾ ನಾವು ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು.